ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾಗಿರುವಂತಹ ಕಾವ್ಯ ಶೈವ ಅವರು ರಿಯಾಲಿಟಿ ಶೋಗಳ ಬಗ್ಗೆ ಅರಿವಿಲ್ಲದೆ ಸೀಕ್ರೆಟ್ಗಳನ್ನ ರಿವೀಲ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಸೀಕ್ರೆಟ್ಗಳನ್ನ ರಿವೀಲ್ ಮಾಡಿದ್ದಾರೆ, ಅಷ್ಟೇ ಅಲ್ಲದೆ ಲವ್ ಮಾಡೋದು ಸೀಕ್ರೆಟಾ, ಇಲ್ಲಿ ಗಿಲ್ಲಿ ವಿಚಾರನೂ ಕೂಡ ಮಾತನಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ರಿಯಾಲಿಟಿ ಶೋಗಳ ಒಂದು ಸೀಕ್ರೆಟ್ನ ಏನನ್ನು ತಿಳಿಸಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು, ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳಾದ ಕಾವ್ಯ ಶೈವ ಮತ್ತು ಗಿಲ್ಲಿ ನಟರ ನಡುವಿನ ಸಂಬಂಧದ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೇಳಿ ಬರ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾ ಆಗಿರಲಿ, ಔಟ್ಸೈಡ್ ತುಂಬ ವಿಷಯಗಳು ಕೇಳಿ ಬರ್ತಾ ಇದೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ಕಾವ್ಯ ತಮ್ಮ ಗಿಲ್ಲಿ ಸ್ನೇಹದ ಬಗ್ಗೆ ಹೇಳಿಕೊಳ್ತಾ ಇರುವಾಗ ಅರಿವಿಲ್ಲದೆ ರಿಯಾಲಿಟಿ ಶೋಗಳ ಬಗ್ಗೆ ಒಂದು ಸತ್ಯವನ್ನು ಹೊರ ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಈ ಸಾರಿ ಬಿಗ್ ಬಾಸ್ ಸೀಸನ್ 12ರ ಕಾವ್ಯ ಮತ್ತು ಗಿಲ್ಲಿಯವರ ಬಾಂಧವ್ಯ ತುಂಬ ಚೆನ್ನಾಗಿತ್ತು. ಇಲ್ಲಿ ಗಿಲ್ಲಿಯವರು ಕಾವು ಅಂದ್ಕೊಂಡೆ ತುಂಬ ಫೇಮಸ್ ಆಗಿದ್ರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಹೊರಗಡೆ ಇವ್ರನ್ನ ಒಂದು ನವ ಜೋಡಿಗಳಾಗಿ ನೋಡಿದ್ರು ಇವರೆಲ್ಲ ಫ್ಯಾನ್ಸ್ಗಳು. ಇವರಿಬ್ಬರು ತುಂಬ ಕ್ಲೋಸ್ ಆಗಿದ್ದು, ಜೊತೆಗೆ ಗಿಲ್ಲಿ ನಟ ಕಾವು ಎಂದು ತಮಾಷೆ ಮಾಡುವುದು ತುಂಬ ಲವ್ವಿ ಡವ್ವಿ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರಂತೂ ಇವರ ಮಧ್ಯೆ ಲವ್ ಆಗ್ತಾ ಇದೆ, ಇವರಿಬ್ಬರ ಜೋಡಿ ತುಂಬ ಚೆನ್ನಾಗಾದರೆ ತುಂಬ ಚೆನ್ನಾಗಿರುತ್ತೆ ಅಂತಲೂ ಕೂಡ ಮಾತಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ನ್ಯೂಸ್ ಸಂದರ್ಶನವೊಂದರಲ್ಲಿ ಇಲ್ಲಿ ಕಾವ್ಯ ಅವರಿಗೆ ಗಿಲ್ಲಿ ಮತ್ತು ಕಾವ್ಯ ಅವರ ಸಂಬಂಧದ ಬಗ್ಗೆ ಒಂದು ಕ್ವಶನ್ನು ಕೂಡ ಕೇಳಿದ್ದಾರೆ. ಈ ಒಂದು ಕ್ವಶನ್ಸ್ಗೆ ಇಲ್ಲಿ ಕಾವ್ಯ ಅವರು ಏನೆಲ್ಲ ಆನ್ಸರ್ ಮಾಡಿದಾರಪ್ಪ ಅಂದರೆ, ಅಷ್ಟಕ್ಕೂ ಬಹುತೇಕ ಎಲ್ಲ ರಿಯಾಲಿಟಿ ಶೋಗಳು ಅಂದರೆ ಅದರಲ್ಲಿ ಎಷ್ಟರ ಮಟ್ಟಿಗೆ ರಿಯಾಲಿಟಿ ಇರುತ್ತದೆ ಎನ್ನುವುದು ವೀಕ್ಷಕರಿಗೆ ತಿಳಿಯುವುದಿಲ್ಲ. ಅಲ್ಲಿ ನಡೆಯುವ ಬಹುತೇಕ ಎಲ್ಲವೂ ಸ್ಕ್ರಿಪ್ಟೆಡ್ ಆಗಿರುತ್ತೆ ಎನ್ನುವ ಮಾಹಿತಿ ಕೂಡ ಇಲ್ಲಿ ಕಾವ್ಯ ಅವರು ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಕಾವ್ಯ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಮಕ್ಕಳು ಕೆಲವೊಮ್ಮೆ ಏನೇನೋ ಮಾತನಾಡಿದಾಗ ಆ ಸಂದರ್ಭದಲ್ಲಿ ಅವರು ಮಾತನಾಡಿದರು ಎಂದು ವೀಕ್ಷಕರು ಬಲೆ ಎನ್ನುವುದು ಉಂಟು. ಆದರೆ ಆ ಮಕ್ಕಳಿಗೂ ಏನೂ ಮಾತನಾಡಬೇಕು ಎಂದು ಮೊದಲೇ ಹೇಳಲಾಗುತ್ತದೆ. ಅಲ್ಲಿ ಬರುವ ಡೈಲಾಗ್ಗಳು ಕೆಲವೊಮ್ಮೆ ಇದೇ ಮೊದಲ ಬಾರಿಗೆ ನೋಡಿದಂತೆ ತೀರ್ಪುಗಾರರು ಕೊಡುವ ಎಕ್ಸ್ಪ್ರೆಷನ್ಗಳು, ಅಳುವುದು, ನಗುವುದು ಎಲ್ಲವೂ ಬಹುತೇಕ ಮೊದಲೇ ನಿಗದಿಯಾಗಿರುತ್ತದೆ. ಅಷ್ಟೇ ಅಲ್ಲದೆ ಆದರೂ ಅವೆಲ್ಲವೂ ಆ ಕ್ಷಣದಲ್ಲಿ ನಡೆದಂತೆ ನಮಗೆ ಕಾಣುತ್ತದೆ. ಅಷ್ಟೇ ಏನೇ ಆಗಲಿ ಜನರು ಅದನ್ನು ಖುಷಿಪಟ್ಟು ನಿಜ ಎಂದು ತಿಳಿದುಕೊಂಡರೆ ಸಾಕು. ಅಲ್ಲಿ ನಿಜವಾಗಿ ನಡೆಯುವುದು ಏನು ಎಂದು ಕಟ್ಟಿಕೊಂಡು ಏನು ಆಗಬೇಕು ಅಲ್ಲವೇ? ಕಾವ್ಯ ಶೈವ ಅವರಿಗೆ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ ಇಲ್ಲಿ ಕಾವ್ಯ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನಡೆಯುವುದು ಸ್ಕ್ರಿಪ್ಟೆಡ್. ಇಲ್ಲಿ ನಡೆಯುವ ಜಗಳ ಕೆಲವು ಭಾಷೆಗಳಲ್ಲಿ ಅತಿ ಎನಿಸುವಷ್ಟು ಅಸಭ್ಯ, ಅಶ್ಲೀಲ ನಡವಳಿಕೆ, ಲವ್ ದೃಶ್ಯಗಳು, ವಂಚನೆ ದೃಶ್ಯಗಳು ಎಲ್ಲವನ್ನು ಮೊದಲೇ ಹೇಳಲಾಗಿರುತ್ತದೆ. ಎಲ್ಲದಕ್ಕೂ ಸಿದ್ಧ ಆಗಿರುವುದನ್ನೇ ಆಯ್ಕೆ ಮಾಡಲಾಗುತ್ತದೆ ಎಂಬೆಲ್ಲ ಮಾತುಗಳು ಮೊದಲಿನಿಂದಲೂ ಇವೆ. ಆದರೆ ಇದನ್ನು ಬಿಗ್ ಬಾಸ್ಗೆ ಹೋಗಿ ಬಂದಿರುವ ಸ್ಪರ್ಧಿಗಳು ಬಹುತೇಕ ಅಲೆಗಳಂತೆಯೇ ಬಂದಿದ್ದಾರೆ. ಅಂತಹ ವಾತಾವರಣದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ವಿನ್ಯಾಸ, ಸ್ಕ್ರಿಪ್ಟ್ ಕೊಡುವುದಿಲ್ಲ ಎಂದು ಹಲವಾರು ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಕಾವ್ಯ ಶೈವ ಅವರು ಮಾತಾಡುವ ಬರಹದಲ್ಲಿ ಬಿಗ್ ಬಾಸ್ನ ಒಂದು ರಿಯಾಲಿಟಿ ಶೋನ ಒಂದು ಸೀಕ್ರೆಟ್ನ ಹೊರ ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ, ಇಲ್ಲಿ ಗಿಲ್ಲಿ ನಟ ಹೋದಲ್ಲೆಲ್ಲ ಒಬ್ಬ ಹುಡುಗಿಯನ್ನು ಲಪಟಾಯಿಸುತ್ತಾನೆ ಅಂತ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಗೊತ್ತು. ಈ ಒಂದು ಸ್ಪಷ್ಟನೆಯ ಬಗ್ಗೆ ಇಲ್ಲಿ ಕಾವ್ಯ ಅವರು ಹೇಳಿರುವಂತಹ ವಿಷಯಗಳು ತುಂಬ ವೈರಲ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಇಲ್ಲಿ ಕಾವ್ಯ ಶೈವ ಅವರು ಹೇಳ್ತಾ ಇದ್ದಾರಪ್ಪ ಅಂದರೆ, ಬಿಗ್ ಬಾಸ್ ಮನೆಯಲ್ಲಿ ನಡೆಯುವುದು ಬೇರೆ ಶೋಗಳಂತೆ ಸ್ಕ್ರಿಪ್ಟೆಡ್ ಅಲ್ಲ. ಬೇರೆ ಶೋಗಳಲ್ಲಿ ಹೀಗೆ ಮಾಡಬೇಕು ಎಂದು ಮೊದಲೇ ಹೇಳಿರುತ್ತಾರೆ, ಅಲ್ಲಿ ಈ ರೀತಿ ನಡೆದುಕೊಳ್ಳಬೇಕಾಗುತ್ತದೆ. ಆದರೆ ಬಿಗ್ ಬಾಸ್ನಲ್ಲಿ ನನ್ನ ಮತ್ತು ಗಿಲ್ಲಿಯ ನಡುವಿನ ಫ್ರೆಂಡ್ಶಿಪ್ ಅಗಾಧವಾಗಿ ಬೆಳೆದಿತ್ತು. ಬೇರೆ ಶೋಗಳಂತೆ ಇಲ್ಲಿ ಸ್ಕ್ರಿಪ್ಟೆಡ್ ಇರಲಿಲ್ಲ ಎಂದಿದ್ದಾರೆ. ಈ ಮೂಲಕ ರಿಯಾಲಿಟಿ ಶೋಗಳಲ್ಲಿ ಸೀಕ್ರೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಎಂದು ಕಾವ್ಯ ಶೈವ ಅವರು ಸಂದರ್ಶನದ ಮುಂದೆ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಾಯಿತು. ರಿಯಾಲಿಟಿ ಶೋ ಎನ್ನುವುದು ಕೆಲವೊಂದಿಷ್ಟು ರಿಯಲ್ ಇರುತ್ತೆ, ಕೆಲವೊಂದಿಷ್ಟು ಫೇಕ್ ಇರುತ್ತೆ. ಅಷ್ಟೇ ಅಲ್ಲದೆ ಮುಂಚಿತವಾಗಿ ಆಲ್ರೆಡಿ ಅವರಿಗೆಲ್ಲ ಸ್ಕ್ರಿಪ್ಟೆಡ್ನ ಕೊಟ್ಟಿರ್ತಾರೆ. ಆ ರೀತಿಯ ಒಂದು ಸ್ಕ್ರಿಪ್ಟೆಡ್ನ ಮುಖಾಂತರ ಒಂದು ಶೋಗಳು ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರನ ಈಗ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಬಂದಿರುವಂಥ ಒಬ್ಬ ಸ್ಪರ್ಧಿ ಕಾವ್ಯ ಶೈವ ಅವರೇ ಈ ಒಂದು ರಿಯಾಲಿಟಿ ಶೋಗಳ ಒಂದು ಕಥೆಯನ್ನು ಹೊರಗಡೆ ಹಾಕಿದ್ದಾರೆ ಅಂತಲೂ ಕೂಡ, ಸತ್ಯವನ್ನು ಹೊರಗಡೆ ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನೋಡೋದಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.